ಹತ್ಯೆಗೂ ಮೊದಲು ಸ್ವಾತಿ ಬಳಿ ಮಾತನಾಡಿದ್ದಂತೆ ಆರೋಪಿಗಳು. ನೋಡಿ, ಈಗ ವಿಚಾರಗಳು ಗೊತ್ತಾಗ್ತಾ ಇದೆ. ಕೆಲವು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿ ಮನಸ್ತಾಪಗಳಾಗಿತ್ತು. ಬಂಧಿತ ನಯಾಜ್ ಸ್ವಾತಿಯನ್ನ ಪ್ರೀತಿಸ್ತಾ ಇದ್ದ ಶಂಕೆ ಇದೆ. ವಿನಾಯಕ್ ಮತ್ತು ದುರ್ಗಾಚಾರಿ ಪಾತ್ರದ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಯಾಜ್ ಈಕೆಯನ್ನು ಪ್ರೀತಿಸ್ತಾ ಇದ್ದ ಅಂತಕ್ಕಂಥದ್ದು ಒಂದು ಶಂಕೆ ಇದೆ. ಅದಕ್ಕೆ ಇದನ್ನು ಲವ್ ಜಿಹಾದ್ ಅಂತ ಕರೀತಾ ಇರೋದು. ಏನೋ ಒಂದಷ್ಟು ಮನಸ್ತಾಪಗಳಾಗಿದೆ. ಆ ಸಂದರ್ಭದಲ್ಲಿ 3 ಜನ ಸೇರಿಕೊಂಡು ಸ್ವಾತಿಯನ್ನು ಕೊಂದು ಹಾಕ್ಬಿಟ್ಟಿದ್ದಾರೆ. ಕೊಂದು ತುಂಗಭದ್ರಾ ನದಿಗೆ ಬಿಸಾಕಿದ್ದಾರೆ. ಈಗ ಈ ವಿನಾಯಕ್ ಮತ್ತು ಆ ದುರ್ಗಾಚಾರಿ ಅವರಿಬ್ಬರು ಪತ್ತೆ ಆಗಬೇಕು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಫಕೀರಯ್ಯ ಅವರಿಂದ ಪಡ್ಕೊಳ್ಳೋಣ. ಫಕೀರಯ್ಯ, 11 ದಿನ ಸುಮ್ಮನಿದ್ದ ಪೊಲೀಸರು ಈಗ ಎಚ್ಚೆತ್ತುಕೊಂಡಂಗೆ ಕಂಡು ಬರ್ತಾ ಇದೆ. ಸೊ ಸ್ವಾತಿ ಹತ್ಯೆ ಪ್ರಕರಣದಲ್ಲಿ ಇವತ್ತಾಗಿರೋ ಡೆವಲಪ್ಮೆಂಟ್ಸು ಏನೇನು? ಅರವಿಂದ್, ಇದು ಕಳೆದ ಒಂದು ವಾರದ ಹಿಂದೆ ಆಗಿರುವಂಥದ್ದು. ಸ್ವಾತಿ ಮನೆಯಿಂದ ಕಾಣೆಯಾಗಿದ್ಲು. ಮಿಸ್ಸಿಂಗ್ ಆಗಿ 3 ದಿನ ಆದರೂ ಕೂಡ ಕುಟುಂಬ ಸದಸ್ಯರು ತಮಗೆ ಪರಿಚಯ ಇದ್ದಂತಹ ಫ್ರೆಂಡ್ಸ್ ಆಗಿರ್ಬೋದು, ಕುಟುಂಬ ಸದಸ್ಯರನ್ನ ವಿಚಾರಣೆ ಮಾಡಿದ್ರು. ತದನಂತರ ಅವರು ಹಿರೇಕೆರೂರು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸನ್ನು ದಾಖಲು ಮಾಡಿರ್ತಾರೆ 6ನೇ ತಾರೀಕು. ಆದರೆ 7ನೇ ತಾರೀಕೆ ಅಂದರೆ 6ನೇ ತಾರೀಕು ಈಗಾಗಲೇ ತುಂಗಭದ್ರಾ ನದಿಯಲ್ಲಿ ಶವ ಪತ್ತೆ ಆಗಿರುತ್ತಂತೆ. ಪತ್ತೆ ಆದ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕೂಡ ಪತ್ತೆ ಆಗಿರುವಂಥದ್ದು ಅವಳು ಏನು UDR ಆಗಿ ಡೆತ್ ಆಗಿಲ್ಲ, ಮರ್ಡರ್ನಿಂದ ಡೆತ್ ಆಗಿರುವಂಥದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬೆಳಕೆ ಬರುತ್ತೆ. ಆದರೆ ಅವರು ಗುರುತು ಪರಿಚಯ ಇಲ್ಲೋ ಕಾರಣಕ್ಕಾಗಿ ಪೊಲೀಸರು ಅನಾಥ ಶವ ಅನ್ನೋ ಕಾರಣಕ್ಕಾಗಿ ಅಂತ್ಯಕ್ರಿಯೆಯನ್ನು ಮಾಡಿರ್ತಾರೆ. ಈಗಾಗಲೇ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದಲ್ಲಿ ಅವಳ ಸಾವಿಗಾಗಿ ನ್ಯಾಯ ಬೇಕು ಅನ್ನೋ ಆಗ್ರಹ, ಪ್ರತಿಭಟನೆ ಮತ್ತು ಕುಟುಂಬ ಸದಸ್ಯರು ಆಗ್ರಹ. ಲವ್ ಜಿಹಾದ್ ಆಗಿರೋ ಕಾರಣಕ್ಕಾಗಿಯೇ ಅವಳ ಸಾವಿಗೆ ಯಾರು ಕಾರಣ ಅನ್ನೋದನ್ನು ಪತ್ತೆ ಮಾಡಿ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನೋ ಒತ್ತಾಯ ಕೂಡ ಮಾಡಿರುವಂಥದ್ದು. ಆ ಬೆನ್ನಲ್ಲೇ ಹಾವೇರಿ ಜಿಲ್ಲಾ ಪೊಲೀಸರು ಈಗಾಗಲೇ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿರುವಂಥದ್ದು, ನಯಾಜ್ ಅನ್ನೋರನ್ನ. ಇನ್ನೊಬ್ಬರು ಪರಾರಿಯಾಗಿರುವಂಥದ್ದು ದುರ್ಗಾಚಾರಿ ಮತ್ತು ವಿನಾಯಕ್ ಅನ್ನೋವನ್ನ ಪೊಲೀಸರು 2 ತಂಡಗಳ ಮೂಲಕ ಈಗಾಗಲೇ ತಂಡವನ್ನು ರಚನೆ ಮಾಡಿ ಅವರನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ನಯಾಜ್ ಮತ್ತು ವಿನಾಯಕ್, ದುರ್ಗಾಚಾರಿ 3 ಕೂಡ ಸೇರಿ ಅವಳನ್ನು ಕೊಲೆ ಮಾಡಿ ತುಂಗಭದ್ರಾ ನದಿಗೆ ಎಸೆದು ಹೋಗಿರುವಂತಹದ್ದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿರುವಂಥದ್ದು. ಅಂದರೆ ಪೋಷಕರು ಇಲ್ಲೇ ಹೋಗಿರ್ಬೋದು ಸ್ವಾತಿ ಅನ್ನೋ ಹುಡುಕಾಟದಲ್ಲಿ 3 ದಿನ ಕಾಲ ಕಳೆದ್ರ ನಂತರ ಕಾಣಿಯ ಕೇಸನ್ನು ಕೊಟ್ಟಿರ್ತಾರೆ. ಆದರೆ ಪೊಲೀಸರು ಮರ್ಡರ್ ಅನ್ನೋ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಮರ್ಡರ್ ಅನ್ನೋ ಶಂಕೆ ಇದ್ದರೂ ಕೂಡ ಅವಳನ್ನು ಏಕಾಏಕಿ ಯಾಕೆ ಅಂತ್ಯಕ್ರಿಯೆ ಮಾಡಿದರು ಅಂದರೆ ಇನ್ನೂ ಕೆಲವು ದಿನ ಕಾದಿದ್ರೆ ಅವರ ಪೋಷಕರಿಗೆ ಮಾಹಿತಿ, ಅಂದರೆ ಶವವನ್ನು ಕೂಡ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಕಾಣಿಯಾದ ಮರುದಿನವೇ ಅವಳ ಅಂತ್ಯಕ್ರಿಯೆ ನಡೆಯುತ್ತೆ. ಹೀಗಾಗಿ ಪೊಲೀಸರ ನಡೆಗೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಒಟ್ಟಿನಲ್ಲಿ ಲವ್ ಜಿಹಾದ್ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಸಂಘಟನೆ ಸೇರಿದಂತೆ ಜಿಲ್ಲೆಯ ಜನರು ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋ ಒತ್ತಾಯ ಕೂಡ ಮಾಡಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಫಕೀರಯ್ಯ. ಒಟ್ಟಾರೆ ಈಗ ಕೇವಲ ಅರೆಸ್ಟ್ ಮಾಡಿಬಿಟ್ರಾಗಲ್ಲ, ಇನ್ನೂ 2 ಬಾಕಿ ಇದ್ದಾರೆ. ಅರೆಸ್ಟ್ ಮಾಡೋದ್ರ ಜೊತೆಗೆ ಆಕೆಯ ಸಾವಿಗೊಂದು ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಪೊಲೀಸರು ಮಾಡ್ತಾರಾ ಅಥವಾ ಇದನ್ನು ಮುಚ್ಚಾಕ್ತಾರಾ ನೋಡೋಣ.